ಇನ್ನು ಸುಮಲತಾ ಅವರು ಮಾತಾಡಿದ್ದಾರೆ. ಕೊನೆ ಕ್ಷಣದ ತನಕ ನಾನು ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟೆ, ಆದರೆ ಕೊನೆಗೆ ಟಿಕೆಟ್ ಸಿಗಲಿಲ್ಲ, ಹೀಗಾಗಿ ನಾನು ಅನಿವಾರ್ಯವಾಗಿ ಬಿಜೆಪಿ ಸೇರುವಂಥ ಸ್ಥಿತಿ ಬಂತು ಅನ್ನುವಂಥ ಮಾತನ್ನು ಸುಮಲತಾ ಅವರು ಹೇಳಿದ್ದಾರೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರ ಪರ ನೀವು ಪ್ರಚಾರ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಬನ್ನಿ, ಟಿವಿ ನ್ಯೂಸ್ಗೆ ನೀಡಿದಂಥ ಸಂದರ್ಶನದಲ್ಲಿ ಸುಮಲತಾ ಏನು ಹೇಳಿದ್ರು ನೋಡೋಣ. ಈಗ ನೀವು ಕುಮಾರಸ್ವಾಮಿಯವರ ಪರವಾಗಿ ಹೋಗಿ ನೀವು ಮತ ಕೇಳಬೇಕು, ನೀವು ಅದಕ್ಕೆ ಹೆಂಗೆ ನೀವು ಮಾನಸಿಕ ಸಿದ್ಧತೆ ಮಾಡ್ಕೋತೀರಿ? ಹೋಗ್ತೀರಾ, ಇನ್ವಾಲ್ವ್ ಆಗ್ತೀರಾ? ಅದನ್ನು ಇನ್ನೂ ಮುಂದಕ್ಕೆ ಇವತ್ತು ನಾವು ಮಾತಾಡಿ ಬಂದ ಇದರಲ್ಲಿ ನೆಕ್ಸ್ಟ್ ಫ್ಯೂ ಡೇಸ್ ಎಲ್ಲೆಲ್ಲಿ ಎಲೆಕ್ಷನ್ನು, ಎಲ್ಲಿ ನಿಮ್ಮನ್ನು ಆಲ್ರೆಡಿ ಬೇಡಿಕೆ ಇದೆ, ಸುಮಲತಾ ಅವ್ರು ಬಂದು ಇಲ್ಲಿ ಪ್ರಚಾರ ಮಾಡಬೇಕು ಅಥವಾ ಯಾವ ಡೇಟ್ಸಲ್ಲಿ ಬರಬೇಕು ಅನ್ನೋದನ್ನು ಇವತ್ತೊಂದಷ್ಟು ಇದನ್ನು ಪ್ಲ್ಯಾನ್ ಮಾಡಿ ನನಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಕ್ಲಿಯರಾಗಿ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಒಂದು ವಿಚಾರ ಹೇಳ್ತೀನಿ, ನನಗೆ ಸ್ಪಷ್ಟವಾಗಿ ನನ್ನ ಗುರಿ ಏನು ಅಂತ ಗೊತ್ತಿದೆ. ಅದು ಪ್ರಧಾನಮಂತ್ರಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. NDAಗೆ ನಾವು ಮ್ಯಾಕ್ಸಿಮಮ್ ಸೀಟ್ಸು ತಂದು ಕೊಡೋಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು. ಅದೊಂದೇ ನನ್ನ ಗುರಿ ನಿಮ್ಮದು ಸ್ಟ್ರೇಟ್ ಇದ್ದಾಗ ನೀವು ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಆ ಗುರಿನ ತಲುಪೋಕ್ಕೆ ವಿ ಹ್ಯಾವ್ ಟು ಪುಟ್ ಇನ್ ಅವರ್ ಬೆಸ್ಟ್ ಎಫರ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಕುಮಾರಸ್ವಾಮಿಯವರ ವಿರುದ್ಧವೇ ನೀವೇನಾದರೂ ದನಿ ಎತ್ತುವಂಥ ಸ್ಥಿತಿ ಬಂದರೆ ಮುಲಾಜಿಲ್ದೇ ಮಾತಾಡ್ತೀರಾ ಅಂತ? ಕಷ್ಟ ಇದು ಈ ಪ್ರಶ್ನೆ ಉತ್ತರ ಕೊಡೋಕೆ ನಿಮಗೆ, ಆದರೂ ಕೇಳ್ತಾ ಇದ್ದೀನಿ. ಅದೇ ಇದು ಒಂದು ಹೈಪೋಥೆಟಿಕಲ್ ಕ್ವೆಶ್ಚನ್ ಅಂತ ಅಂದ್ಕೊಂಡಿದ್ದೀನಿ. ಅದು ಕುಮಾರಸ್ವಾಮಿ ಅವರು ಅಂತ ಅಲ್ಲ, ಇನ್ನು ಯಾರೇ ಇರಲಿ, ನನಗೆ ನನ್ನ ಜಿಲ್ಲೆಗೆ ಆತಂಕ ಆಗುವಂಥ ಏನೇ ನಿರ್ಧಾರಗಳು ಅಥವಾ ಅಗೇನ್ಸ್ಟ್ ಆಗಿ ಹೋಗುವಂಥ ಏನೇ ನಿರ್ಧಾರ ಅಥವಾ ಏನೇ ಒಂದು ಆ್ಯಕ್ಷನ್ ಇರಲಿ, ಅದರ ವಿರುದ್ಧ ನಾನು ವಾಯ್ಸ್ ರೇಸ್ ಮಾಡೋಕ್ಕೆ ನಾನು ಹೆಸಿಟೇಟ್ ಮಾಡಲ್ಲ. ಇನ್ನು ಕುಮಾರಸ್ವಾಮಿ ತುಂಬ ಆಕ್ಟಿವ್ ಆಗಿದ್ದಾರೆ, ಜಿಲ್ಲೆಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ, ಕ್ಷೇತ್ರಾದ್ಯಂತ ಅವರ ಓಡಾಟ ಶುರುವಾಗಿದೆ. ಹೇಗಾದರೂ ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥ ಪಣ ಕುಮಾರಸ್ವಾಮಿ ಅವರದ್ದು. ಇವತ್ತು ಮುಖಂಡರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಸಭೆ ಮಾಡ್ತಾರೆ. JDS BJP ನಾಯಕರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾರೆ. ಮಂಡ್ಯ JDSನ ಮಾಜಿ ಹಾಲಿ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ BJP ಕಾರ್ಯಕರ್ತರ ಜೊತೆಗೂ ಕೂಡ BJP ನಾಯಕರ ಜೊತೆಗೂ ಕೂಡ ಕುಮಾರಸ್ವಾಮಿ ಮಾತುಕತೆ ಮಾಡ್ತಾರೆ. ಜೊತೆಗೆ ಮಂಡ್ಯದಲ್ಲಿ 2 ಬೃಹತ್ ಸಮಾವೇಶಗಳನ್ನು ಮಾಡಬೇಕು, ಇಂಥ ಒಂದು ಪ್ಲಾನನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ. ನೋಡಿ, ಹಿಂದೆ ಆದಂಥ ಸೋಲು ಸನ್ನಿವೇಶಗಳು ಬದಲಾಗಿದೆ, ಈಗ ಸ್ಥಿತಿಗತಿಗಳು ಬದಲಾಗಿದೆ. ಹಿಂದೆ ಇವರ ಪುತ್ರನನ್ನು ಯಾರು ಸೋಲಿಸಿದ್ರು ಸುಮಲತಾ, ಅವರೀಗ BJP ತೆಕ್ಕೆಗೆ ಬಂದಿದ್ದಾರೆ. ಸೊ BJPಗೆ ಬೆಂಬಲ ಅಂತಂದ್ರೆ ಒಂದು ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ. ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ನಮ್ಮ ಸಂದರ್ಶನದಲ್ಲೂ ಕೂಡ ಹೇಳಿದರು. ಸೊ ಹೀಗಾದ ಮೇಲೆ ಈಗ ಕುಮಾರಸ್ವಾಮಿ ಇಲ್ಲಿ ಗೆಲ್ಲಲೇಬೇಕು. ಕುಮಾರಸ್ವಾಮಿ ಮಾಡಿದಂಥ ಮೊದಲ ತಂತ್ರಗಾರಿಕೆ ಏನು ಅಂತಂದರೆ, ಯಾರ್ಯಾರು ಈಗ ನಾರಾಯಣಗೌಡರಿದ್ದರು ಅವ್ರ ಜೊತೆ ಮಾತಾಡಿದ್ರು, ಅವರು ಮನವೊಲಿಸಿದರು, ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಬೇಡಿ ಅಂತ ಮನವೊಲಿಸಿದರು, ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಂಡ್ರು. ಇವರ ಸಭೆಗಳಲ್ಲಿ ನಾರಾಯಣಗೌಡರು ಕೂಡ ಪಾಲ್ಗೊಳ್ತಾ ಇದ್ದಾರೆ, ನಂಬರ್ 1. ಇನ್ನು ಸುಮಲತಾ ಅವರು ನನಗೇನು ಶತ್ರುನ, ಅವರು ನನ್ನ ಸೋದರಿ ಅನ್ನುವಂಥ ಮಾತನ್ನು ಹೇಳಿದರು. ಬೇಕಿದ್ದರೆ ನಾನು ಅವ್ರ ಮನೆಗೆ ಹೋಗಿಯೂ ಕೂಡ ನಾನು ಬೆಂಬಲ ಕೊಡಿ ಅಂತ ಕೇಳಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದರು ಕುಮಾರಸ್ವಾಮಿ ಅವರು. ಅದೇ ರೀತಿ ಮಾಡಿದರು ಕೂಡ, ಹೋಗಿ ಬೆಂಬಲ ಕೇಳಿಬಂದರು. ಅದಾದಮೇಲೆ BJP ಸೇರಿದ ಮೇಲೆ BJP ಸೇರಿದರು ಅಂತಂತಂದರೆ ನಮಗೆ ಬಲ ಬಂದಂಗೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದರು. ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. BJP ನಾಯಕರುಗಳ ಸಭೆಗಳು, JDS ನಾಯಕರ ಸಭೆಗಳು, ಕಾರ್ಯಕರ್ತರ ಸಭೆಗಳು. ಹೇಗಾದರೂ ಮಾಡಿ ಕಳೆದ ಬಾರಿಯ ಸೋಲನ್ನು ಈ ಬಾರಿ ಗೆಲುವಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂಥ ಮನೋಭಾವನೆ ಕುಮಾರಸ್ವಾಮಿ ಅವರದ್ದು.